ಆಳುತ್ತಿತ್ತು. ಕೋಣೆಯೊಳಗೆ ಹೋಗಿ ದೀಪದ ಸ್ವಿಚ್ ಒತ್ತಿದ. ಬೆಳಕು ಕೋಣೆಯ ತುಂಬ ತುಂಬಿಕೊಂಡಿತ್ತು. ರಂಜಿತ ಜೀವರಹಿತಳಾಗಿ ಮಲಗಿದ್ದು ಕಂಡುಬಂತು. ಅವಳ ಕೈ ಹಿಡಿದು ನಾಡಿ ನೋಡಿದಾಗ ಅವಳ ಪ್ರಾಣ ಯಾವಾಗಲೋ ಹೊರಟು ಹೋಗಿದ್ದು ಗೊತ್ತಾಯ್ತು. ಅವನ ನರನಾಡಿಗಳಲ್ಲಿ ಹೆದರಿಕೆ ತುಂಬಿ ಹರಿಯಿತು. ಇದು ಹೇಗೆ ಆಯ್ತು? ಕೋಣೆಯಲ್ಲೆಲ್ಲ ನೋಡಿದ. ಟೀಪಾಯಿನ ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲು ಬಿದ್ದಿತ್ತು. ಅದನ್ನು ಕೈಗೆತ್ತಿಕೊಂಡು ನೋಡಿದಾಗ ಅದು ಸ್ಲೀಪಿಂಗ್ ಪಿಲ್ಸ್ನ ಬಾಟಲ್. ಪಕ್ಕದಲ್ಲೇ ಒಂದು ಕಾಗದವಿತ್ತು. ಯಾವಾಗ ನುಂಗಿದಳೋ ಗೊತ್ತಿಲ್ಲ. ಈಗೇನು ಮಾಡುವುದು? ಪ್ಲಾಸ್ಟಿಕ್ ಬಾಟಲನ್ನು ಕಪಾಟಿನಲ್ಲಿ ಮುಚ್ಚಿರಿಸಿದ. ಕಾಗದವನ್ನು ಜೇಬಿನಲ್ಲಿಟ್ಟುಕೊಂಡ. ಮಗುವಿನ ಅಳು ಜೋರಾಗಿತ್ತು. ಕೋಣೆಯ ಹೊರಗೆ ಅಡಿಗಳ ಸಪ್ಪಳವಾಯಿತು. ರಂಜಿತಳ ತಾಯಿಯದಿರಬಹುದು. ಪರಶುರಾಮ್ ಗೋಡೆಗೊರಗಿ ನಿಂತುಕೊಂಡ. ಮುದುಕಿ ತಡವರಿಸಿಕೊಂಡು ಒಳಗೆ ಬಂದಳು. ಅಮ್ಮಯ್ಯ, ಮಗು ಅಳ್ತಿದ್ರು, ಸುಮ್ಮಿದಿಯಲ್ಲಮ್ಮ. ಅಮ್ಮಯ್ಯ ಮಂಚದ ಹತ್ತಿರ ಹೋದಳು. ಪರಶುರಾಮ್ ಕಾಗದವನ್ನು ಬಿಡಿಸಿ ಓದಿದ. ನೀವು ನನ್ನನ್ನು ಕೊಲ್ಲುವ ಅವಕಾಶ ಕೊಡುವುದಿಲ್ಲ. ನಿಮ್ಮ ದಾರಿಯಿಂದ ನಾನೇ ದೂರ ಹೋಗುತ್ತಿದ್ದೇನೆ ಎಂದಿತ್ತು. ಕಾಗದವನ್ನು ಹರಿದು ಬಿಸಾಡಿ ಶಬ್ದವಾಗದಂತೆ ಹೊರಬಂದು ಏನೂ ಅರಿಯದವನಂತೆ ಮಂಚದಲ್ಲಿ ಮಲಗಿಕೊಂಡ. ಮುದುಕಿಯ ಕೂಗು ಮತ್ತು ಜೋರಾಗಿ ಕೇಳಿಸುತ್ತಿತ್ತು. ಅಮ್ಮಯ್ಯ, ಎಳೆ ಏಳಮ್ಮ. ಅವಳ ಕಂಠದಲ್ಲಿ ದುಃಖ, ಭಯ, ಆಂದೋಳನೆ ಮಿಳಿತವಾಗಿದ್ದವು. ಅಳಿಯಂದಿರೆ, ಅಳಿಯಂದಿರೆ ಎಂದು ಕೂಗುತ್ತಾ ಹಾಲಿಗೆ ಬಂದಳು. ಏನಾಯ್ತು ಅತ್ತೆಯವರೇ? ಅಮ್ಮಯ್ಯ ಮಾತಾಡ್ತಾನೇ ಇಲ್ಲ. ಏನಾಯ್ತು? ಏನೋ ಬಂದು ನೋಡಿ ಎಂದಳು. ಪರಶುರಾಮ್ ಎದ್ದು ರೂಂಗೆ ಬಂದು ರಂಜಿತ, ರಂಜಿತ ಎಂದು ಗಾಬರಿ ನಟಿಸಿದ. ಏನೋ ನಾಡಿಯ ಬಡಿತವೇ ಇಲ್ಲ. ನಾನು ಡಾಕ್ಟರ್ನ ಕರೆದುಕೊಂಡು ಬರ್ತೀನಿ ಎಂದ. ಅಜ್ಜಿ ಅಳಲಾರಂಭಿಸಿದಳು. ನೀವು ಮಗುನ ನೋಡ್ಕೊಳ್ಳಿ ಎಂದು ಹೊರನಡೆದ. ಅರ್ಧಗಂಟೆಯಲ್ಲಿ ದೇವಕಿಯನ್ನು ಕರೆದುಕೊಂಡು ಬಂದ. ಡಾಕ್ಟರ್ ಬಂದ್ರೆ? ಮುದುಕಿ ಅಳುವನ್ನು ತಡೆದುಕೊಂಡು ಕೇಳಿದಳು. ಬಂದಿದಾರತ್ತೆ ಎಂದು ಹೇಳಿ ದೇವಕಿಯನ್ನು ರಂಜಿತಳ ಕೋಣೆಗೆ ಕರೆದೊಯ್ದ. ದೇವಕಿ ಸ್ವಲ್ಪ ಹೊತ್ತು ಪರೀಕ್ಷಿಸಿದಂತೆ ನಟಿಸಿ, ಹಾರ್ಟ್ ಅಟ್ಯಾಕ್ ಆಗಿದೆ ರಂಜಿತಳ ತಾಯಿಗೆ ಕೇಳುವಂತೆ ಗಟ್ಟಿಯಾಗಿ ಹೇಳಿದಳು. ಅಯ್ಯಯ್ಯೋ ರಂಜಿತಾ, ಎಂತ ಕೆಲಸ ಮಾಡಿಬಿಟ್ಟಮ್ಮ. ಆಯಸ್ಸು ತುಂಬೆ ಹೋಯ್ತಾ? ಈ ಹಸುಗಂದನ್ನ ನೋಡ್ಕೊಳ್ಳೋರು ಯಾರೇ ತಾಯಿ ಎನ್ನುತ್ತ ಗೋಳೋ ಎಂದು ಅಳಲಾರಂಭಿಸಿದಳು. ದೇವಕಿಯನ್ನು ಕರೆದೊಯ್ದು ಆಟೋ ಹತ್ತಿಸಿ ಹಿಂದಿರುಗಿ ಬಂದ. ರಂಜಿತಳ ತಾಯಿಯ ಅಳುವನ್ನು ಕೇಳಿ ಸುತ್ತಮುತ್ತಿನವರೆಲ್ಲ ಗುಂಪುಗೂಡಿದರು. ಪರಶುರಾಮ ದುಃಖವನ್ನು ನಟಿಸುತ್ತಾ ಕುಳಿತಿದ್ದ. ಅವನ ಹೆಂಡತಿ ತೀರಿಕೊಂಡ ವಿಷಯವನ್ನು ತಿಳಿದ ಚಿಟ್ಫಂಡ್ ಕಂಪನಿಯವರು, ರಾವ್ ಎಲ್ಲರೂ ಬಂದು ಸಂತಾಪ ಸೂಚಿಸಿದರು. ಇತ್ತೀಚೆಗೆ ಒಂದ್ಸಾರಿ ಎದೆನೋವು ಅಂದಿದ್ಲು. ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿದ್ವಿ. ಏನೋ ಮಾತ್ರೆ ಮಣ್ಣು ಮಶಿ ಕೊಟ್ಟಿದ್ರು. ಅಷ್ಟರಲ್ಲೇ ಹೀಗಾಗುತ್ತೆ ಅಂದ್ಕೊಂಡಿರಲಿಲ್ಲ ಎಂದು ದುಃಖ ನಟಿಸಿದ. ಸಂಜೆಯ ಹೊತ್ತಿಗೆ ಕರ್ಮಕಾಂಡವೆಲ್ಲ ಮುಗಿಯಿತು. ಒಂದು ವಾರ ಕಾಲ ಚಿಂತಿಸುವವನಂತೆ ಮನೆಯಲ್ಲೇ ಇದ್ದ. ನಂತರ ಮತ್ತೆ ಭಾರೀ ಪ್ರಮಾಣದಲ್ಲಿ ಕನಕದುರ್ಗ ಸೇವಿಂಗ್ಸ್ ವ್ಯವಹಾರದಲ್ಲಿ ಮುಳುಗಿದ. ಕೆಲವೇ ದಿನದಲ್ಲಿ ರಂಜಿತಳ ಹೆಸರಿಗೆ ಮಾಡಿದ್ದ ಜೀವವಿಮೆಯ ಹಣ ಕೈಗೆ ಬಂತು. ಡಾಕ್ಟರ್ ಸರ್ಟಿಫಿಕೇಟು ಕೊಡುವುದು ಕಷ್ಟವೆನಿಸಲಿಲ್ಲ. ಆಗಲೇ ರಂಜಿತಳ ಹೆಸರಿನಲ್ಲಿದ್ದ ಆಸ್ತಿಯನ್ನೆಲ್ಲ ಮಾರಿ ಎಲ್ಲ ಹಣವನ್ನು ಬ್ಯಾಂಕಿನಲ್ಲಿ ಜಮಾ ಮಾಡಿದ. ಅದೂ ಅಲ್ಲದೆ ಚಿಟ್ಫಂಡ್ ಮುಖಾಂತರ, ಕನಕದುರ್ಗ ಸೇವಿಂಗ್ಸ್ ಮುಖಾಂತರ ಲಕ್ಷಾಂತರ ಹಣ ಬಂದು ಸೇರುತ್ತಿದ್ದರಿಂದ ಇಬ್ಬರಿಗೂ ತಲೆ ತಿರುಗಿದಂತಾಗಿತ್ತು. ಅಷ್ಟೊಂದು ಹಣವನ್ನು ಅವರೆಂದೂ ಕಂಡಿರಲಿಲ್ಲ. ಇನ್ನು ಈ ಹಣವನ್ನೆಲ್ಲ ಬೇರೆ ಹೆಸರಿನಲ್ಲಿ ಡೆಪಾಸಿಟ್ ಮಾಡೋದು ಸೂಕ್ತ. ಆ ಕೆಲಸವನ್ನು ನೋಡಿಕೊಂಡು ಬರ್ತೀನಿ ಎಂದ ಪರಶುರಾಮ್. ಇನ್ನೊಂದೆಡೆ ಹೋಗಿ ಬಂದು ಕಾರನ್ನು ಬಾಡಿಗೆಗೆ ತೆಗೆದುಕೊಂಡ. ಅಂದೇ ಸಂಜೆ ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟರನ್ನು ಭೇಟಿಯಾದ. ತನ್ನ ಬ್ರೀಫ್ಕೇಸಿನಿಂದ ವಿಸಿಟಿಂಗ್ ಕಾರ್ಡ್ ತೆಗೆದುಕೊಟ್ಟ. ಅದರ ಮೇಲೆ ಡಾಕ್ಟರ್ ರಾಜಾರಾಮ್, ಪ್ರೆಸಿಡೆಂಟ್, ಪ್ಯೂರ್ ಪೀಪಲ್ ಟ್ರಸ್ಟ್ ಎಂದಿತ್ತು. ತಕ್ಷಣ ಒಳಗೆ ಹೋಗಲು ಅನುಮತಿ ಲಭಿಸಿತು. ಏನು ಬೇಕಾಗಿತ್ತು? ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮ ಸಹಾಯ ಬಯಸಿ ಬಂದಿದ್ದೀನಿ. ಏನು ಸಹಾಯವಾಗಬೇಕು? ನಮ್ಮ ಸಂಸ್ಥೆಯಲ್ಲಿ ಫಂಡ್ಸ್ ಬಹಳವಿದೆ. ಈಗ ಗಂಡನನ್ನು ಕಳೆದುಕೊಂಡು ಆರ್ಥಿಕ ದುಪಸ್ಥಿತಿಯಲ್ಲಿರುವ ಮೂಟೆಜ್ಜಿಯರಿಗೆ ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ನೀಡುವುದು ನಮ್ಮ ಈಗಿನ ಧ್ಯೇಯ. ಕಳೆದ 2 ತಿಂಗಳಿಂದ ನಿಮ್ಮ ಆಸ್ಪತ್ರೆಯಲ್ಲಿ ಸುಮಾರು 30 ವರ್ಷ ವಯಸ್ಸಿನ ವ್ಯಕ್ತಿಗಳು ಯಾರಾದರೂ ತೀರಿಕೊಂಡಿದ್ದರೆ ಅಂದವರ ಅಡ್ರೆಸ್ ಬೇಕು. ಅಂದವರ ಕುಟುಂಬವನ್ನು ಕಲೆತು ಆದಷ್ಟು ಸಹಾಯವನ್ನು ಮಾಡುತ್ತೇವೆ. ನಿಮ್ಮ ಸಂಸ್ಥೆಯ ಹೆಸರನ್ನು ಕೇಳಿಲೇ ಇಲ್ವಲ್ಲ? ಕೇಳಿರಲಿಕ್ಕಿಲ್ಲ, ಏಕೆಂದರೆ ನಮ್ಮ ಚಟುವಟಿಕೆ ಎಲ್ಲ ಉತ್ತರ ಭಾರತಕ್ಕೆ ಪರಿಮಿತವಾಗಿತ್ತು. ಲೈಟ್ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಸ್ಪತ್ರೆಗೆ ಬನ್ನಿ. ಆ ವಿವರಗಳನ್ನು ಕೊಡುವ ಏರ್ಪಾಟು ಮಾಡುತ್ತೇನೆ. ಥ್ಯಾಂಕ್ ಯು. ಕರಚಲನೆ ಮಾಡಿ ಹೊರಬಂದ.
ಮರುದಿನ ಅವನು ಆಸ್ಪತ್ರೆಗೆ ಹೋದ ಸ್ವಲ್ಪ ಹೊತ್ತಿನಲ್ಲಿ ಒಂದು ಲಿಸ್ಟ್ ಸಿಕ್ಕಿಬಿಟ್ಟಿತು. ಅಪಾಯ್ ಕೃಷಿಕರು ಕೇವಲ 16 ಮಂದಿ ಮಾತ್ರ ಸಿಕ್ಕಿದರು. ಪರಶುರಾಮ್ ಅದೇ ಕಾರಿನಲ್ಲಿ ತಿರುಗಿ ಆ ಲಿಸ್ಟ್ನಲ್ಲಿದ್ದ ಅಡ್ರೆಸ್ಗಳನ್ನೆಲ್ಲ ಪತ್ತೆ ಮಾಡಿದ. ಆ 16 ಮಂದಿಯಲ್ಲಿ 6 ಜನ ಮಾತ್ರ ಮಧ್ಯಮ ವರ್ಗದವರು. ಅದರಿಂದ ಅವರ ಹೆಸರನ್ನೆಲ್ಲ ತೆಗೆದುಬಿಟ್ಟ. ಉಳಿದವರು ಮಾತ್ರ ತೀರಾ ಕೆಟ್ಟ ಮಾರ್ಗದವರು. ಮೊದಲನೆಯವನು ಪರಶುರಾಮ್. ಅವನ ಹೆಂಡತಿ, ಮಕ್ಕಳು ಮನೆಯಲ್ಲಿದ್ದರು. ಪರಶುರಾಮನನ್ನು ನೋಡಿ ಗಾಬರಿಗೊಂಡರು. ನಿಮಗೆ ಸಹಾಯ ಮಾಡುವ ಉದ್ದೇಶದಿಂದ ಬಂದಿದ್ದೀವಿ. ನಿಮ್ಮ ಯಜಮಾನರು ಇತ್ತೀಚೆಗೆ ತೀರಿಕೊಂಡರೆಂದು ಆಸ್ಪತ್ರೆಯಲ್ಲಿ ತಿಳಿಯಿತು. ನಮ್ಮ ಸಂಸ್ಥೆಯಿಂದ ನಿಮಗೆ 1000 ರೂಪಾಯಿ ಸಹಾಯ ಮಾಡಬೇಕೆಂಬುದು ನಮ್ಮ ಅಪೇಕ್ಷೆಯೇ ಎಂದ. ಆ ಹೆಂಗಸಿನ ಮುಖ ಮೊದಲಗಲವಾಯಿತು. ಆ ಹಣನ ನಾವು ವಾಪಸ್ಸು ಕೊಡಬೇಕಾಗುತ್ತಾ ಸಾರ್ ಕೇಳಿದಳು. ಇಲ್ಲ, ಕೊಡಬೇಕಾಗಿಲ್ಲ. ಅವಳಿಗೆ ಮತ್ತೆ ಸಂತೋಷವಾಯಿತು. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಬೇಕು. ಕೇಳಿ ಸಾರ್. ನಿಮ್ಮ ಯಜಮಾನರು ಎಲ್ಲಿಯವರೆಗೂ ಓದಿದ್ದರು? 8ನೇ ತರಗತಿಯವರೆಗಂತೆ. ಬ್ಯಾಂಕಿನಲ್ಲಿ ನಿಮಗೆ ಲೆಕ್ಕವಿದೆಯೇ? ಅಂದ್ರೆ ಖಾತೆನಾ ಸಾರ್? ಇಲ್ಲ ಬಿಡಿ ಎಂದು ಹೇಳಿ ತನ್ನ ಜೋಬಿನಿಂದ 110 ರೂಪಾಯಿಗಳ ನೋಟುಗಳನ್ನು ತೆಗೆದುಕೊಟ್ಟು, ನೋಡಿ, ಸ್ವಲ್ಪ ನಿಮ್ಮ ರೇಷನ್ ಕಾರ್ಡ್ ಕೊಟ್ಟರೆ ವಿವರಗಳನ್ನು ಬರೆದುಕೊಂಡು ಸಂಜೆಯೊಟ್ಟಿಗೆ ತಂದು ಕೊಡುತ್ತೇನೆ ಎಂದು ಹೇಳಿದ. ಆ ಹೆಂಗಸು ದುಡ್ಡು ತೆಗೆದುಕೊಂಡು ರೇಷನ್ ಕಾರ್ಡ್ ಕೊಟ್ಟಳು. ಹಾಗೆ ಮತ್ತಿಬ್ಬರು ಮೂಗಿನೊಳಗೂ ಹೋಗಿ 1000 ರೂಪಾಯಿ ಕೊಟ್ಟು ರೇಷನ್ ಕಾರ್ಡ್ಗಳನ್ನು ತೆಗೆದುಕೊಂಡ. ರೇಷನ್ ಕಾರ್ಡಿನ 2 ATM ಬ್ಯಾಂಕಿಗೆ ಹೋಗಿ ಪರಶುರಾಮನ ಹೆಸರಲ್ಲಿ ಒಂದು ಖಾತೆಯನ್ನು ತೆರೆದ. ಉಳಿದಿರುಡು ಕಡೆ ಇಂಟ್ರಡಕ್ಷನ್ ವಿಷಯದಲ್ಲಿ ತೊಂದರೆಯಾದ್ದರಿಂದ ಖಾತೆಯನ್ನು ತೆರೆಯಲಾಗಿಲ್ಲ. ಒಂದು ಕಡೆ 10,000 ರೂಪಾಯಿ ಫಿಕ್ಸಡ್ ಡಿಪಾಸಿಟ್ ಮಾಡುವುದಾಗಿ ಆಸೆ ತೋರಿಸಿದ್ದರಿಂದ ತಕ್ಷಣ ಖಾತೆ ತೆರೆದರು. ಮತ್ತು 3ನೇ ವ್ಯಕ್ತಿಯ ರೇಷನ್ ಕಾರ್ಡಿನ ಮೇಲೆಯೂ ಅಡ್ರೆಸ್ ಆನ್ನೆ ಬ್ಯಾಂಕಿಗೆ ಕೊಟ್ಟು ಸಂಜೆ ಮತ್ತೆ ಅವರವರ ರೇಷನ್ ಕಾರ್ಡ್ ಅವರವರಿಗೆ ತಲುಪಿಸಿದ. ಮರುದಿನ ಮತ್ತೆ ಕೆಲವು ಅಡ್ರೆಸ್ಗಳನ್ನು ಪತ್ತೆ ಮಾಡಿ ಅದೇ ನಾಟಕವಾಡಿ ಮತ್ತೊಂದು ಬ್ಯಾಂಕುಗಳಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಖಾತೆಗಳನ್ನು ತೆರೆದ. ಪ್ರತಿಯೊಂದು ಕಡೆಯೂ 10,000 ರೂಪಾಯಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ದರಿಂದ ರೂಲ್ಸ್ ಅನ್ನು ಗಾಳಿಗೆ ತೂರಿದರು. ನಂತರ ದಿನಕ್ಕೆ ಸ್ವಲ್ಪ ಹಣದಂತೆ 4 ಖಾತೆಗಳನ್ನು ಲಕ್ಷ ರೂಪಾಯಿನವರೆಗೂ ಜಮಾ ಮಾಡಿದ. ಅಲ್ಲಿನವರೆಗೂ ಅವನಿಗೆ ಮನಃಶಾಂತಿ ಸಿಗಲಿಲ್ಲ. ಮತ್ತೆ 6 ಖಾತೆಗಳನ್ನು ತೆರೆದರೆ ತನ್ನ ಹತ್ತಿರವಿರುವ ಹಣ ಬಹುತೇಕವಾಗಿ ಹಂಚಿಹೋಗುತ್ತದೆ. ಮತ್ತೆ ಹೈದರಾಬಾದಿಗೆ ಬಂದಾಗ ಅಲ್ಲಿನ ದೃಶ್ಯವನ್ನು ಕಂಡು ಅವಾಕ್ಕಾದ. ಕನಕದುರ್ಗ ಸೇವಿಂಗ್ಸ್ಗೆ ಸೇರಲು 100 ಮಂದಿ ಕ್ಯೂ ನಿಂತಿದ್ದರು. ಸದಸ್ಯರಾಗಿ ಸೇರಿದವರಿಗೆಲ್ಲ ದೇವಕಿ ಆಗಿಂದಾಗ್ಗೆ ಎಲೆಕ್ಟ್ರಾನಿಕ್ ಗಡಿಯಾರಗಳನ್ನು ಹಂಚುತ್ತಿದ್ದರಿಂದ ಜನರು ನಾನು ಮುಂದು ತಾನು ಮುಂದು ಎಂದು ನುಗ್ಗುತ್ತಿದ್ದರು. ಪರಶುರಾಮ್ ಒಳಗೊಳಗೆ ನಕ್ಕ. ಅಂದು ಮಧ್ಯಾಹ್ನ ಪರಶುರಾಮ್ ದೇವಕಿ ಚೀಪ್ ಅಂಡ್ ಕಂಪನಿಯ ಆಫೀಸಿನಲ್ಲಿ ಊಟ ಮಾಡುತ್ತಿದ್ದಾಗ ಉಚಿತವಾದ ಎಲೆಕ್ಟ್ರಾನಿಕ್ ಗಡಿಯಾರದಿಂದ ಅಮಿತವಾದ ಪಬ್ಲಿಸಿಟಿಯಾಗಿ ಜನ ನೂಕುನುಗ್ಗಲು ಎಂದಳು. ದೇವಕಿ, ಜನಗಳ ವೀಕ್ನೆಸ್ ನಂಗೊತ್ತು. ಅದರಿಂದಲೇ ಗಡಿಯಾರ ಉಚಿತ ಅಂತ ಪ್ರಕಟಿಸಿದ್ದು. ಈ ಸಮಾಜದಲ್ಲಿ ಬಿಟ್ಟಿ ಸಿಗುತ್ತೆ ಅಂದ್ರೆ ಸಾಕು. ಅಂತಸ್ತು, ಮಾನ, ಮರ್ಯಾದೆ ಎಲ್ಲಾನೂ ಬಿಟ್ಟು ಕೈಚಾಚುತ್ತಾರೆ. ನಂತರ ಯಾವುದೋ ಊರಿನಲ್ಲಿ ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಹೈದರಾಬಾದಿನ ಬ್ಯಾಂಕೊಂದರಲ್ಲಿ ಖಾತೆಯನ್ನು ತೆರೆದ. ತನ್ನ ಹೆಸರು ಅಪ್ಪುರಾಜು, ವ್ಯಾಪಾರದ ನಿಮಿತ್ತ ಬಂದು ಇಲ್ಲಿ ನೆಲೆಸಿದೆ ಎಂದು ಹೇಳಿದ. ಫಿಕ್ಸೆಡ್ ಡಿಪಾಸಿಟ್ನ ಮಹಾತ್ಮೆ ಅಯಿಂದ ತಕ್ಷಣ ಖಾತೆಯನ್ನು ತೆರೆಯಲು ಒಪ್ಪಿಕೊಂಡರು. ಕ್ರಮೇಣ ತಮ್ಮ ಹತ್ತಿರವಿರುವ ಹಣವೆಲ್ಲ ಆ 8 ಖಾತೆಗಳಿಗೆ ಸೇರುತ್ತದೆ. 1 ತಿಂಗಳು ಗಡುವು ಮಾತ್ರ ಉಳಿದಿತ್ತು. ಅವನ ಟಾರ್ಗೆಟ್ನ ಅಂತಿಮ ಗಡುವು. ಕೋಟ್ಯಾಧೀಶನಾಗುತ್ತಲೇ ಕಥೆಯ ಮುಂದಿನ ಭಾಗವನ್ನು ಜಾರಿಗೊಳಿಸಬೇಕು. ಅದೇನೆಂದರೆ ಅವನು ಆತ್ಮಹತ್ಯೆ ಮಾಡಿಕೊಂಡಂತೆ ನಿರ್ಧಾರ ಪಡಿಸುವುದು.